ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನೊಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಒಂದು ಯೂನಿಟ್ ಬರುತ್ತೆ ಕೆಮಿಕಲ್ ಬಾಂಡಿಂಗ್ ಅಂತ. ಅದರದ್ದು 12ನೇ ವಿಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಅದರಲ್ಲಿ ಬೇರೆ ಬೇರೆ ಥರ ಕೆಮಿಕಲ್ ಬಾಂಡಿಂಗ್ ಬರುತ್ತೆ, ಅಯಾನಿಕ್ ಬಾಂಡಿಂಗು, ಕೋವೆಲೆಂಟ್ ಬಾಂಡಿಂಗ್ ಅಂತ. ಕೋವೆಲೆಂಟ್ ಬಾಂಡಿಂಗಲ್ಲಿ 9ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಕಾನ್ಸೆಪ್ಟು ತಿಳ್ಕೊಳ್ಳೋದು ಬೇರೆ ಆಗುತ್ತೆ. ಎಕ್ಸಾಮಲ್ಲಿ ಅದನ್ನು ಪ್ರಶ್ನೆ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯೂಶಲಿ ಈಗ ಹೈಬ್ರಿಡೈಸೇಷನ್ ಏನಿದೆಯಲ್ಲ ಅದನ್ನು ಐದರ್ SP2 ಅಥವಾ SP3, SP3D2 ಅಥವಾ SP3D ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಹೋಗ್ತಾರೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಪ್ರಶ್ನೆ ಕೊಡ್ತಾರೆ, 4 ಮಾರ್ಕ್ ಪ್ರಶ್ನೆ ಕೊಟ್ಟಾಗ ನೀವು ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ SP3 ತೊಗೊಂಡ್ರೆ ಐದರ್ ಮೀಥೇನ್ ಆಗ್ಬೋದು ಅಥವಾ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಆಗ್ಬೋದು, ಅಹೋ ಎಕ್ಸಾಂಪಲ್ ಆಗ್ಬೋದು. ಅಥವಾ SP2 ತೊಗೊಂಡ್ರೆ ನಿಮಗೆ BF3 ಆಗ್ಬೋದು. ಅದೇ SP ತೊಗೊಂಡ್ರೆ ಲೀನಿಯರ್ ಮಾಲಿಕ್ಯೂಲ್ಸ್ ಆಗ್ಬೋದು, ಬೆರ್ಲಿಯಂ ಕ್ಲೋರೈಡ್ ಆಗ್ಬೋದು. ಇವೆಲ್ಲ ಎಕ್ಸಾಂಪಲ್ ಆಗ್ಬೋದು. ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ದಿ SP ಹೈಬ್ರಿಡೈಸೇಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೊಡ್ಬೋದು, ಅಥವಾ ಎಕ್ಸ್ಪ್ಲೈನ್ SP2 ಹೈಬ್ರಿಡೈಸೇಷನ್ ಅಂತ ಹೇಳ್ಬೋದು. ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್ ಇನ್ವಾಲ್ವ್ಡ್ ಇನ್ ದಿಸ್ ಮಾಲಿಕ್ಯೂಲ್ ಅಂತ ಕೇಳ್ಬೋದು. ಒಂದೇ ಪ್ರಶ್ನೆ ಅವ್ರು ಬೇರೆ ಬೇರೆ ಥರ ಕೇಳ್ಬೋದು, ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ಇದನ್ನು ಯೂಶಲಿ ಕೇಳಿದ್ರೆ 4 ಮಾರ್ಕ್ ಕೇಳ್ತಾರೆ. ಸೊ ನೀವು ಹೈಬ್ರಿಡೈಸೇಷನ್ ಯಾವುದು ಅಂತ ಹೇಳಬೇಕು, ಬಾಂಡ್ ಆ್ಯಂಗಲ್ ಯಾವುದಾಗತ್ತೆ ಅಂತ ಹೇಳಬೇಕು, ಶೇಪ್ ಹೇಗಾಗುತ್ತೆ ಅಂತ ಹೇಳಬೇಕು. ಸೊ ಯಾವ್ಯಾವುದು ಅಟಾಮಿಕ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನೀವಲ್ಲಿ ಇನ್ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಕೇಳ್ಬೋದು. ಇದು ಸಿನ್ಸ್ 4 ಮಾರ್ಕ್ ಕ್ವಶನ್ ಆಗೋದಕ್ಕೋಸ್ಕರ ಇಲ್ಲಿ ಆ್ಯಕ್ಚುಲಿ 4 ಇಂಪಾರ್ಟೆಂಟ್ ಪಾಯಿಂಟ್ಗಳಿವೆ. ಆ 4 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಬರೆದಿದ್ರೆ ಮಾತ್ರ ನಿಮಗೆ 4 ಮಾರ್ಕ್ ಸಿಗುತ್ತೆ, ಇಲ್ಲ ಅಂದರೆ ಸಿಕ್ಕೋದಿಲ್ಲ. ಸೊ ನೀವು ಒಂದನ್ನು ಕರೆಕ್ಟಾಗಿ ನಿಮ್ಮ ಸಿಲೆಬಸ್ ಪ್ರಕಾರ SP2, SP3, SP3D, SP3D2, SP3D3 ಇದೆ. ಇಷ್ಟು ಎಕ್ಸಾಂಪಲ್ಸ್ ಇದೆ, ಇಷ್ಟು ಹೈಬ್ರಿಡೈಸೇಷನ್ದು ಒಂದೊಂದು ಎಕ್ಸಾಂಪಲ್ಸ್ ಇದೆ. ಎಲ್ಲದಕ್ಕೂ ಮೆಥಡು, ಪ್ರೊಸೀಜರು ಬರೆಯುವಂಥದ್ದು ಸೇಮ್ ಆಗುತ್ತೆ. ಬಟ್ ಎಕ್ಸಾಂಪಲು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಒಂದು ಕರೆಕ್ಟಾಗಿ ಹೈಬ್ರಿಡೈಸೇಷನ್ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದ ಹೈಬ್ರಿಡೈಸೇಷನ್ ತನ್ನಷ್ಟಕ್ಕೆ ತಾನೇ ನೀವು ಬರಿಬೋದು. ಇಷ್ಟು ಹೈಬ್ರಿಡೈಸೇಷನಲ್ಲಿ ಯಾವ್ದಾದ್ರು ಒಂದು ಹೈಬ್ರಿಡೈಸೇಷನ್ ಕೇಳ್ತಾರೆ ಫಾರ್ 4 ಮಾರ್ಕ್ಸ್. ಇಟ್ಸ್ ಎ ಡೆಫಿನೆಟ್ ಕ್ವಶನ್, ಬಂದೇ ಬರುತ್ತೆ ಕ್ವಶನ್ ಇದು. ಸೊ ಹಂಗೆ 4 ಮಾರ್ಕ್ ಕ್ವಶನ್ ಆಗಿದ್ದಕ್ಕೋಸ್ಕರ 4 ಇಂಪಾರ್ಟೆಂಟ್ನ ಪಾಯಿಂಟ್ಸ್ನ ಬರೀಬೇಕು. ಫಸ್ಟ್ ಪಾಯಿಂಟ್ ಏನು ಅಂದರೆ SP3 ಹೈಬ್ರಿಡೈಸೇಷನ್ ಹೇಗೆ ಆಗ್ತಿದೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. 1s ಆರ್ಬಿಟಲ್, 3p ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ದಿ ವೇಲೆನ್ಸ್ ಶೆಲ್. They're going to combine together, they're going to mix together, they're going to hybridized to form 4 equivalent SP3 hybrid orbital. ಈ ಪ್ರೋಸೆಸ್ಗೆ ನಾನೇನಂತ ಕರಿತೀನಿ, SP3 ಹೈಬ್ರಿಡೈಸೇಷನ್ ಅಂತ ಹೇಳ್ತೀನಿ. ಒಂದು S ಆರ್ಬಿಟಲು, 3 p ಆರ್ಬಿಟಲ್ಸು ಮಿಕ್ಸ್ ಆದಾಗ, ಹೈಬ್ರಿಡ್ ಆದಾಗ ನನಗೆ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ಗೆ ನಾನೇನಂತ ಕರಿತೀನಿ, SP3 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳ್ತೀನಿ. ಎಷ್ಟು ಆರ್ಬಿಟಲ್ಸ್ ಬರುತ್ತೆ ಅಂದರೆ 4 SP3 ಹೈಬ್ರಿಡ್ ಆರ್ಬಿಟಲ್ಸ್ ನನಗೆ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಯಾವ ರೀತಿ ಹೈಬ್ರಿಡೈಸೇಷನ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನನಗೆ ಇಲ್ಲಿ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಹೇಳಿದ್ದಾರೆ. ಸಿಲಿಕಾನ್ ಬಿಟ್ಟು ಸೆಂಟ್ರಲ್ ಆಟಮ್ ಆಗಿದೆ, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅಂತ ನಾನು ನೋಡ್ಕೋಬೇಕಾಗತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗ್ರೌಂಡ್ ಸ್ಟೇಟಲ್ಲಿ ತೊಗೊಂಡ್ರೆ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ತೊಗೊಳ್ತೀನಿ ಬರೀ ಅಂದರೆ 3s2 3p2 ಇದೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸೇ ಇಲ್ಲ. ನೀವು ಕೆಳಗಡೆ ಚಿತ್ರದಲ್ಲೂ ನೋಡ್ಬೋದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಮತ್ತು 3s2 3p2 ಆಗಿದೆ. ಸೊ ಅದೇನಾಗುತ್ತೆ, ಎಕ್ಸೈಟೆಡ್ ಸ್ಟೇಟಲ್ಲಿ ಆಗುತ್ತೆ. 3s ಆಗಿರುವಂಥ ಒಂದು ಎಲೆಕ್ಟ್ರಾನ್ ಮೈಗ್ರೇಟೆಡ್ ಟು 3p ಆರ್ಬಿಟಲ್ಗೆ ಮೈಗ್ರೇಷನ್ ಆಗಿರುತ್ತೆ. ದೇರ್ ಬೈ those 1 3s orbital and 3p orbital, each one of them having 1 unpaired electron, they're going to mix together to form equivalent 4 sp3 hybrid orbital. This process we are going to call it as sp3 hybridization in silicon. ಸೊ ಸಿಲಿಕಾನ್ ಏನಾಗ್ತಾ ಇದೆ, ಸೆಂಟ್ರಲ್ ಆಟಮ್ ಆಗಿದೆ, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಸಿಲಿಕಾನ್ ಏನಿದೆಯಲ್ಲ ದಟ್ ಗೋಯಿಂಗ್ ಟು ಹ್ಯಾವ್ SP3 ಹೈಬ್ರಿಡ್ ಆರ್ಬಿಟಲ್ಸ್ ಆಗಿದೆ. ಅದನ್ನೇ ಏನು ಮಾಡಿದ್ರೆ ನಿಮಗೆ ಇನ್ನೊಂದು ಮಾರ್ಕ್ನ ಕೊಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ.
4sp3 hybrid orbitals of silicon. Central atom ಯಾವುದು ನನಗೆ ಸಿಲಿಕಾನ್ ಇದೆ. 4sp3 hybrid orbitals of silicon, each sp3 hybrid orbitals ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? ಒಂದು ಎಲೆಕ್ಟ್ರಾನ್ ಇರುತ್ತೆ. They are going to overlap with 2p atomic orbitals of chlorine to form 4 silicon and chloride sigma bonds. ಸೊ ಇಲ್ಲೇನಾಗ್ತಾ ಇದೆ, ನಿಮ್ದು ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ದಿ ಸಿಲಿಕಾನು ಮತ್ತು ಅಟಾಮಿಕ್ ಆರ್ಬಿಟಲ್ಸ್ ಆಫ್ ದಿ ಕ್ಲೋರಿನ್, ದೇ ಗೋಯಿಂಗ್ ಟು ಓವರ್ಲ್ಯಾಪ್ ವಿತ್ ಈಚ್ ಅದರ್ ಟು ಫಾರ್ಮ್ ಸಿಗ್ಮಾ ಬಾಂಡ್. ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ? 4 ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಸೊ ಫಸ್ಟ್ ಏನು ಹೇಳಬೇಕು, ಹೈಬ್ರಿಡೈಸೇಷನ್ ಹೇಗಾಗುತ್ತೆ ಅಂತ ಹೇಳಬೇಕು. ಸೆಂಟ್ರಲ್ ಮೆಟಲ್ ಆಟಮ್ ಆ ಹೈಬ್ರಿಡೈಸೇಷನ್ ಅಲ್ಲಿ ಹೆಂಗೆ ಇನ್ವಾಲ್ವ್ ಆಗಿದೆ ಅಂತ ಹೇಳಬೇಕು. ನೆಕ್ಸ್ಟ್ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸು ಮತ್ತು ಎಷ್ಟು ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗಿ ನಿಮಗೆ ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ ಅಥವಾ ಪೈ ಬಾಂಡ್ ಆಗ್ತಾ ಇದ್ರೆ ಅದು ಏನಾಗ್ತಿದೆ ಅಂತ ನೀವು ಹೇಳ್ಬೇಕಾಗುತ್ತೆ. ಬಟ್ ಇಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಿದೆ, ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಯು ವಿಲ್ ಗೆಟ್ 1 more ಮಾರ್ಕ್. ಲಾಸ್ಟಲ್ಲಿ ಮಾಲಿಕ್ಯೂಲ್ದು ಜಾಮೆಟ್ರಿ ಹೇಳಬೇಕು, ಬಾಂಡ್ ಆ್ಯಂಗಲ್ ಹೇಳಬೇಕು, ಸ್ಟ್ರಕ್ಚರ್ ಬರೀಬೇಕು. ಈ 3 ಬರೆದ್ರೆ ಯು ವಿಲ್ ಗೆಟ್ 1 more ಮಾರ್ಕ್. ಸೊ ಇಲ್ಲಿ ಏನಾಗುತ್ತೆ, ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಇಸ್ ಟೆಟ್ರಾಹೈಡ್ರಲ್ ಬಿಕಾಸ್ sp3 ಇದೆ, ಜನರಲಿ ಟೆಟ್ರಾಹೈಡ್ರಲ್ ಇರುತ್ತೆ. ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ? 109 ಡಿಗ್ರಿ 28 ಮಿನಿಟ್ಸ್. ಇಷ್ಟು 4 ಪಾಯಿಂಟ್ ಬರೆದ್ರೆ ನೀವು 4 ಮಾರ್ಕ್ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ಹೇಗಾಗುತ್ತೆ ಹೈಬ್ರಿಡೈಸೇಷನ್? ಸೆಂಟ್ರಲ್ ಮೆಟಲ್ ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಅದು ಹೇಗೆ ಆ ಹೈಬ್ರಿಡೇಷನಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಬರೀಬೇಕು. ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸು, ಎಷ್ಟು ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪಿಂಗ್ ಆಗಿ ನಿಮಗೆ ಆ ಮಾಲಿಕ್ಯೂಲ್ ಬರುತ್ತೆ ಅಂತ ಹೇಳಿದ್ರೆ 3ನೇ ಮಾರ್ಕ್ ಕೊಡ್ತಾರೆ. 4ನೇ ಮಾರ್ಕ್ ಹೇಗೆ ಕೊಡ್ತಾರೆ ಅಂತಂದರೆ ಬಾಂಡ್ ಆ್ಯಂಗಲ್ಲು, ಜಾಮೆಟ್ರಿ, ಆ ಸ್ಟ್ರಕ್ಚರ್ ಬರೆದಿದ್ರೆ ಯು ವಿಲ್ ಗೆಟ್ 1 more ಮಾರ್ಕ್. ಅದೇ ರೀತಿ ನಾವು sp2 ಹೈಬ್ರಿಡೈಸೇಷನ್ ಬಗ್ಗೆನೂ ತಿಳ್ಕೊಳ್ಳೋಣ. ಇದನ್ನು 4 ಮಾರ್ಕ್ ಕೇಳ್ಬೋದು. ನಾನು ಹೇಳಿದೆ ಇರುವಂಥ ಎಲ್ಲ ಹೈಬ್ರಿಡೈಸೇಷನ್ ಯಾವ್ದಾದ್ರು ಒಂದು ಡೆಫಿನೆಟಾಗಿ ಕೇಳ್ತಾರೆ ಅಂತ. ಸೊ sp2ಗಾದರೆ BF3 ಇಸ್ ಅನ್ ಎಕ್ಸಾಂಪಲ್. ಡೈರೆಕ್ಟಾಗಿ ಎಕ್ಸಾಂಪಲ್ ಕೇಳ್ಬೋದು, ಇಲ್ಲಾಂದರೆ ಹೈಬ್ರಿಡೈಸೇಷನ್ ಕೇಳ್ಬೋದು, ಇಲ್ಲಾಂದರೆ ಟೇಕಿಂಗ್ ದಿಸ್ ಆಸ್ ಅನ್ ಎಕ್ಸಾಂಪಲ್ ಅಂತ ಅವರು ಕೇಳ್ಬೋದು. ಅಗೇನ್ ಇದನ್ನು ನಿಮಗೆ 4 ಮಾರ್ಕ್ಸ್ ಕ್ವಶನ್. ಸೊ ಅಗೇನ್ ಅಲ್ಲಿ ಬರ್ದಂಗೆ ಫಸ್ಟ್ ಏನು ಹೇಳಬೇಕು, ಹೇಗೆ ಹೈಬ್ರಿಡೈಸೇಷನ್ ಆಗುತ್ತೆ ಅಂತ ಹೇಳಬೇಕು. 1s ಆರ್ಬಿಟಲ್, 2p atomic orbitals present in the valence shell of an atom. So they're going to combine together, they're going to mix together, they're going to undergo hybridization to form 3 equivalent sp2 hybrid orbitals. ಇದನ್ನ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಒಂದು s ಆರ್ಬಿಟಲು, 2 p ಆರ್ಬಿಟಲ್ಸು ಹೈಬ್ರಿಡ್ ಆಗ್ತಾ ಇದೆ, ಹಾಗಾಗಿ ನಿಮ್ಗೆ ಏನಾಗ್ತಾ ಇದೆ 3sp2 ಹೈಬ್ರಿಡ್ ಆರ್ಬಿಟಲ್ ಬರ್ತಾ ಇದೆ. ಅದು ಹೇಳಿದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಹೈಬ್ರಿಡೈಸೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಹೇಗಾಗ್ತಿದೆ ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡ್ರೆ ಬೋರಾನ್ ಟ್ರೈಫ್ಲೋರೈಡ್ ಇದೆ, ಸೆಂಟ್ರಲ್ ಆಟಮ್ ಯಾವುದು ಅಂದರೆ ಬೋರಾನ್ ಇದೆ, ಅದರ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ 1s2 2s2 2p1 ಇರುತ್ತೆ, 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಸೊ ಎಕ್ಸೈಟೆಡ್ ಸ್ಟೇಟಲ್ಲಿ ಆದರೆ 2s ಅಲ್ಲಿರುವಂಥ 1 ಎಲೆಕ್ಟ್ರಾನು 2p ಬರುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ 2s ಅಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನು, 2px 2py ಅಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ದೇರ್ ಬೈ ಇಟ್ ಗೋಯಿಂಗ್ ಟು ಹ್ಯಾವ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. Those atomic orbitals they are going to combine together to form 3sp2 hybrid orbitals. Taking boron as an example, ಹೇಗಾಗುತ್ತೆ sp2 hybridization ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಅದು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಇನ್ನೊಂದೇನು, the 3sp2 hybrid orbitals of boron each having 1 electron overlap with 2p atomic orbitals of 3 fluorine atoms to form boron trifluoride. ಇಲ್ಲಿ ಏನಾಗ್ತಾ ಇದೆ 3sp2 ಹೈಬ್ರಿಡ್ ಆರ್ಬಿಟಲ್ಸು ಏನಾಗ್ತಾ ಇದೆ 2p ಅಟಾಮಿಕ್ ಆರ್ಬಿಟಲ್ಸ್ ಆಫ್ ದಿ ಫ್ಲೋರಿನ್ ಜೊತೆಗೆ ಓವರ್ಲ್ಯಾಪಿಂಗ್ ಆಗ್ತಾ ಇದೆ, ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, 3 ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದನ್ನ ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಸೊ 3 ಮಾರ್ಕ್ ಆಯಿತು. 4ನೇ ಮಾರ್ಕು ಜಾಮೆಟ್ರಿ ಹೇಳಬೇಕು, ಬಾಂಡ್ ಆ್ಯಂಗಲ್ ಹೇಳಬೇಕು, ಸ್ಟ್ರಕ್ಚರ್ ಬರೀಬೇಕು. ಜಾಮೆಟ್ರಿ ಟ್ರೈಗೋನಲ್ಲು, ಬಾಂಡ್ ಆ್ಯಂಗಲ್ 120, ಸ್ಟ್ರಕ್ಚರು ಈ ರೀತಿ ಇರುತ್ತೆ. ಸೊ ಇದನ್ನೆಲ್ಲ ಬರೆದ್ರೆ ನಿಮಗೆ ಇನ್ನೊಂದು ಮಾರ್ಕ್ ಕೊಡ್ತಾರೆ. ಅದೇ ರೀತಿ sp ಹೈಬ್ರಿಡೈಸೇಷನ್ ತಗೊಳ್ಳೋಣ. ಎಕ್ಸ್ಪ್ಲೈನ್ sp ಹೈಬ್ರಿಡೈಸೇಷನ್ ವಿತೌಟ್ ಎಕ್ಸಾಂಪಲ್ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್ ಇನ್ ಬೆರಿಲಿಯಂ ಕ್ಲೋರೈಡ್ ಅಂತ ಕೇಳ್ಬೋದು. ಇಲ್ಲ ಹೈಬ್ರಿಡೈಸೇಷನ್ ಕೊಟ್ಟಿಲ್ಲ, ಯಾವ ಹೈಬ್ರಿಡೈಸೇಷನ್ ಅಂತ ಕೊಟ್ಟಿಲ್ಲ, ಎಕ್ಸಾಂಪಲ್ನ ಕೇಳಿದೆ. ಇನ್ನು ಸ್ಪೆಸಿಫಿಕ್ ಆಗಿದ್ದರೆ ಎಕ್ಸ್ಪ್ಲೈನ್ sp ಹೈಬ್ರಿಡೈಸೇಷನ್ ಇನ್ ಬೆರಿಲಿಯಂ ಕ್ಲೋರೈಡ್ ಆಸ್ ಅನ್ ಎಕ್ಸಾಂಪಲ್ ಅಂತಲೂ ನಿಮ್ಮನ್ನ ಕೇಳ್ಬೋದು. ಸೊ ಈ 4 ಕ್ವಶನ್ ನಿಮಗೆ 4 ಮಾರ್ಕ್ ಕ್ವಶನು ಈ ಥರ ನಿಮಗೆ ಕೇಳ್ತಾರೆ. ಮುಂಚೆ ಹೇಳ್ದಂಗೆ ಹೈಬ್ರಿಡೈಸೇಷನ್ ಹೇಗಾಗುತ್ತೆ ಅಂತ ಮಾಡಬೇಕು. sp ಹೈಬ್ರಿಡೈಸೇಷನ್ ಆಗಿದ್ದಕ್ಕೋಸ್ಕರ 1 s ಆರ್ಬಿಟಲು, 1 p ಆರ್ಬಿಟಲು, ಅಟಾಮಿಕ್ ಆರ್ಬಿಟಲ್ಸು ದೇ ಗೋಯಿಂಗ್ ಟು ಕಂಬೈನ್ ಟುಗೆದರ್, ದೇ ಗೋಯಿಂಗ್ ಟು ಹೈಬ್ರಿಡ್ ಟುಗೆದರ್ ಟು ಫಾರ್ಮ್ 2 ಈಕ್ವಲೆಂಟ್ sp ಹೈಬ್ರಿಡ್ ಆರ್ಬಿಟಲ್ಸ್. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೋ ಅಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇರುತ್ತೆ. ಸೊ ಹೈಬ್ರಿಡೈಸೇಷನ್ ಹೇಗಾಯಿತು ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ ಬೆರಿಲಿಯಂ ಇಸ್ ಮೈ ಸೆಂಟ್ರಲ್ ಆಟಮ್. ಸೊ ಅದರಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ 1s2 2s2 ವಿತ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ದಿ ಗ್ರೌಂಡ್ ಸ್ಟೇಟ್. ಎಕ್ಸೈಟೆಡ್ ಸ್ಟೇಟಲ್ಲಿ ಆದರೆ 1 of the 2s orbital will be migrated to
2p orbitals. Thereby it going to have 2 unpaired electrons. The of 2s ಅಲ್ಲಿ ಒಂದು unpaired electron ಇದೆ, 2p ನಲ್ಲಿ ಒಂದು unpaired electron ಇದೆ. They are going to combine together, they are going to undergo hybridization to form 2 sp2 hybrid orbitals. So ಈಗ sp2 hybrid orbitals of the beryllium ಆಗಿದೆ, that going to combine with it going to overlap with the 3p atomic orbitals of 2 chlorine atom present in the beryllium chloride. ಎರಡು sp hybrid orbitals of beryllium ಏನಾಗುತ್ತೆ, ಇದು p atomic orbitals of the chlorine ಜೊತೆಗೆ ಓವರ್ಲ್ಯಾಪಿಂಗ್ ಆಗುತ್ತೆ, ಫಾರ್ಮಿಂಗ್ ಎ 2 ಸಿಗ್ಮಾ ಬಾಂಡ್ಸ್. ಅದನ್ನು ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಎಗೇನ್ ನಾನು ಹೇಳ್ದಂಗೆ ಜಾಮಿಟ್ರಿ ಹೇಳಬೇಕು, ಬಾಂಡ್ ಆ್ಯಂಗಲ್ ಹೇಳಬೇಕು. ಜಾಮಿಟ್ರಿ ಆಫ್ ದ ಮಾಲಿಕ್ಯೂಲ್ ಇಸ್ ಲೀನಿಯರ್ ವಿತ್ ಅ ಬಾಂಡ್ ಆ್ಯಂಗಲ್ 180, ಸ್ಟ್ರಕ್ಚರ್ ಈ ಥರ ಇರುತ್ತೆ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಮತ್ತೊಂದು ಸಲ ಹೇಳ್ತೀನಿ, ಹೈಬ್ರಿಡೈಸೇಷನ್ ಹೇಗಾಗತ್ತೆ ಅಂತ ಬರೆದ್ರೆ 1 ಮಾರ್ಕು. ಆ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ಯಾವ ಆಟಮ್ಗೆ ಆ ಹೈಬ್ರಿಡೈಸೇಷನ್ ಆಗ್ತಾ ಇದೆ, ಯಾವುದು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗ್ತಾ ಇದೆ ಅಂತ ತೋರಿಸಿದ್ರೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟು ಆ ಹೈಬ್ರಿಡ್ ಆರ್ಬಿಟಲ್ಸ್ ಮತ್ತು ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪಿಂಗ್ ಆಗಿ ಎಷ್ಟು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಅದ್ರದ್ದು ಜಾಮಿಟ್ರಿ ಏನಿದೆ, ಬಾಂಡ್ ಆ್ಯಂಗಲ್ ಏನಿದೆ, ಸ್ಟ್ರಕ್ಚರ್ ಏನಿದೆ ಅದನ್ನು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಇಷ್ಟೆಲ್ಲ ಬರೆದಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಹಾಗಾಗಿ ಈ 4 ಪಾಯಿಂಟ್ ನೀವು ಎಕ್ಸ್ಪ್ಲೈನ್ ಮಾಡಿದರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಥ್ಯಾಂಕ್ ಯು. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಹೈಬ್ರಿಡೈಸೇಷನ್ ಕೊಟ್ಟಾಗ 4 ಮಾರ್ಕ್ ಪ್ರಶ್ನೆ ಕೇಳಿದಾಗ ಹೇಗೆ ಬರಿಬೇಕು ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ಕಾನ್ಸೆಪ್ಟಲ್ಲಿ. ಅದೇ ಥರ sp3d2 ಕೇಳ್ಬೋದು, sp3d ಕೇಳ್ಬೋದು, ಬೇರೆ ಬೇರೆ ಕೇಳ್ಬೋದು. ಸೊ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ವಿಡಿಯೋ ಮಾಡಿ ಈ ವಿಡಿಯೋದಲ್ಲಿ ನಾನು ಇಲ್ಲಿ ಬಿಡ್ತಾ ಇದ್ದೀನಿ. ಅಗೇನ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್.